ರಾಮನಗರದಲ್ಲಿ ಇರ್ತಕ್ಕಂಥ ರಾಮದೇವರ ಬೆಟ್ಟಕ್ಕೆ ಇವತ್ತು ಬಂದು ನಮ್ಮ NDA ಮೈತ್ರಿಕೂಟದ ಅಭ್ಯರ್ಥಿಗಳಾಗಿರ್ತಕ್ಕಂಥ ಡಾಕ್ಟರ್ CN ಮಂಜುನಾಥ್ ಅವರು ದಂಪತಿ ಸಮೇತವಾಗಿ ಬಂದು ಜೊತೆಯಲ್ಲಿ ನಮ್ಮ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳು ಹಿರಿಯರು ಆಗಿರ್ತಕ್ಕಂಥ ಡಾಕ್ಟರ್ C ಅಶ್ವಥ್ ನಾರಾಯಣ ಅವರು ಜೊತೆಯಲ್ಲಿ ನಮ್ಮ ಮಾಗಡಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾಗಿರ್ತಕ್ಕಂಥ A ಮಂಜಣ್ಣ ಅವರು ನಾವೆಲ್ಲರೂ ಒಟ್ಟಾಗಿ ಬಂದು ಜೊತೆಯಲ್ಲಿ ಎಲ್ಲ ಪಕ್ಷದ ಕಾರ್ಯಕರ್ತರೆಲ್ಲ ಸೇರಿ ಇವತ್ತು ರಾಮದೇವರ ಬೆಟ್ಟಕ್ಕೆ ಬಂದು ವಿಶೇಷವಾಗಿ ಒಂದು ಪೂಜೆ ಸಲ್ಲಿಸಿದ್ದೀವಿ. ಬಹುಶಃ ಇದು ಬಹಳ ಒಂದು ಐತಿಹಾಸಿಕವಾದಂತ ಒಂದು ಸ್ಥಳ. ರಾಮ ವನವಾಸಕ್ಕೆ ಬಂದಂತ ಸಂದರ್ಭದಲ್ಲಿ ರಾಮದೇವ್ರ ಬೆಟ್ಟದಲ್ಲಿ ವಾಸವಾಗಿದ್ರು ಅಂತಕ್ಕಂಥದ್ದು ಪೂರ್ವಜರಿಗೂ ನಮ್ದು ನಂಬಿಕೆ ಎಲ್ಲ. ಹಾಗಾಗಿ ಇವತ್ತು ವಿಶೇಷವಾಗಿ ಒಂದು ಪೂಜೆ ಸಲ್ಲಿಸಿದೀವಿ. ಭಗವಂತ ರಾಜ್ಯದ ಜನಕ್ಕೆ ಸಮೃದ್ಧವಾಗಿರ್ಲಿ ಅಂತಕ್ಕಂಥದ್ದು ನಾವೆಲ್ಲರೂ ಆಶಿಸ್ತೀವಿ. ಕುಮಾರಸ್ವಾಮಿ ಅವರು ಮಾತು ಹೇಳಿದ್ರು ಸರ್, ಹಿಂದೆ ಈ ರಾಮದೇವರ ಬೆಟ್ಟದ ಅಭಿವೃದ್ಧಿ ವಿಚಾರವಾಗಿ ನಾವೇ ರಾಮ ಮಂದಿರ ಕಟ್ಟಿದ್ದು ರಾಮನಗರದಲ್ಲಿ. ಅದು ಸತ್ಯ. ಕ್ಷಣ ಬರುತ್ತೆ ಖಂಡಿತವಾಗ್ಲೂ. ನಾವು ಎಲ್ಲರೂ ಆ ಒಂದು ಕ್ಷಣಕ್ಕೆ ಕಾಯ್ತಾ ಇದೀವಿ ನಿರೀಕ್ಷೆಯಿಂದ. ಖಂಡಿತವಾಗ್ಲೂ ಆ ಕಾಲ ಬರುತ್ತೆ. ಅಂದ್ರೆ ಚುನಾವಣೆ ಹೊತ್ತಲ್ಲಿ ಮಾತ್ರ ರಾಮ ನೆನಪಾಗ್ತಾನೆ ಅಂತೇಳಿ ಬಿಜೆಪಿ ಅವರಿಗೆ ರಾಮ ನೆನಪಾಗ್ತಾನೆ ಅಂತೇಳಿ ಕಾಂಗ್ರೆಸ್ ಅವರು ಆರೋಪ ಮಾಡುವಂತದ್ದು. ನೋಡಿ, ಇವತ್ತು ಕಾಂಗ್ರೆಸ್ನವರ ಆರೋಪ ಕೇವಲ ರಾಜಕಾರಣಕ್ಕೆ ಸೀಮಿತ ಆಗಿರ್ತಕ್ಕಂಥ ಆರೋಪ. 500 ವರ್ಷಗಳ ಕಾಲ ರಾಮ ಮಂದಿರ ಕಟ್ಟಬೇಕು ಅಂತಕ್ಕಂಥದ್ದು ನಮ್ಮ ಪೂರ್ವಜರಿಗೂ ಇವತ್ತು ಏನು ಸಾಕಷ್ಟು ಹೋರಾಟ ಮಾಡಿದ್ರು. ಬಹುಶಃ ಅದನ್ನ ಪೂರೈಸಿರ್ತಕ್ಕಂಥದ್ದು ಈ ದೇಶದ ಗೌರವಾನ್ವಿತ ಪ್ರಧಾನ ಮಂತ್ರಿಗಳು. ರಾಮ ಮಂದಿರ ಸ್ಥಾಪನೆ ಆಗಿರ್ತಕ್ಕಂಥದ್ದು ನಮ್ಮೆಲ್ರಿಗೂ ಗೊತ್ತಿದೆ. ಹಾಗಾಗಿ ಇವತ್ತು ರಾಮನ ಮೇಲೆ ವಿಶೇಷವಾದಂತ ಒಂದು ಭಕ್ತಿ, ಒಂದು ಗೌರವನ ಇಟ್ಟಿರ್ತಕ್ಕಂಥದ್ದು ಶ್ರೀ ನರೇಂದ್ರ ಮೋದಿಜಿಯವರು ಈಗಾಗಲೇ ಅದನ್ನ ತೋರಿಸಿದ್ದೇವೆ. ಹಾಗಾಗಿ ಚುನಾವಣೆ ಸಂದರ್ಭದಲ್ಲಿ ರಾಮನ್ ಜ್ಞಾಪಕ ಆಗ್ತಕ್ಕಂಥದ್ದು ಕಾಂಗ್ರೆಸ್ ಅವ್ರಿಗೆ, ಬಿಜೆಪಿ ಅವ್ರಿಗಾಗ್ಲಿ ಜನತಾ ದಳದವ್ರಿಗಾಗ್ಲಿ ಅಲ್ಲ ಅಂತಕ್ಕಂಥದ್ದು ಹೇಳ್ಬೋದು. ನಾವು ಕೂಡ ಹೇಳಿ ರಾಮ ಮಂದಿರ ಕಟ್ತೀವಿ ಅಂತ ಹೇಳ್ತಾರಲ್ಲ ಸರ್ ಕಾಂಗ್ರೆಸ್ನವರು. ಕಟ್ಲಿ, ನಮಗೂ ಸಂಪೂರ್ಣ ಬಹುಮತ ಇದೆ. ಅದಕ್ಕೆ ನಮ್ ಸಂಪೂರ್ಣ ಬಹುಮತ ಇದೆ, ಕಟ್ಲಿ. ಈಗ ಇದೆಯಲ್ಲ ಸುಮಾರು ಕಡೆ ಹಳ್ಳಿಗಳೆಲ್ಲ ರಾಮ ಮಂದಿರ ಕಟ್ಟವ್ರಲ್ಲ, ಇನ್ನು ಕಟ್ಟುವ ಹೇಳಿ. ಜೊತೆಗೆ ಸಂಜೆ 5 ಗಂಟೆ ಸುಮಾರಿಗೆ ಕನಕಪುರದಲ್ಲಿ ಇವತ್ತು ಒಂದು ಐತಿಹಾಸಿಕವಾದಂತ ಒಂದು ಸಮಾವೇಶಕ್ಕೆ ದೇವೇಗೌಡರು ಸಾಹೇಬರು ಬರ್ತಾ ಇದ್ದಾರೆ. ಮಾಜಿ ಮುಖ್ಯಮಂತ್ರಿಗಳು ಕುಮಾರಣ್ಣ ಅವರು ಬರ್ತಾ ಇದ್ದಾರೆ. ಎರಡೂ ಪಕ್ಷದ ಎಲ್ಲ ಹಿರಿಯ ನಾಯಕರು ಕೂಡ ಭಾಗಿಯಾಗಿರ್ತಾರೆ. ಬಹು ನಿರೀಕ್ಷಿತವಾದಂತ ಸಭೆ, ಬಹುಶಃ ಒಂದು ಐತಿಹಾಸಿಕವಾದಂತ ಒಂದು ಸಭೆ ಆಗ್ತಕ್ಕಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಥ್ಯಾಂಕ್ ಯು.